ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಸುಕನ್ಯಾ. ಈಗ ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನ್ ಪ್ರಕಟ ಮಾಡಿದೆ. ಕರ್ನಾಟಕದಲ್ಲಿ ಇವತ್ತು ಒಂದೇ ದಿನ 2062 ಸೋಂಕಿತರು ಪತ್ತೆಯಾಗಿದ್ದಾರೆ. 2000 ಗಡಿ ದಾಟಿದೆ ಸೋಂಕಿತರ ಸಂಖ್ಯೆ. ಇದುವರೆಗಿನ ದಾಖಲೆ ಮುರಿದಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಕರ್ನಾಟಕದಲ್ಲಿ 2062. ಇವತ್ತು ಒಂದೇ ದಿನ 54 ಮಂದಿ ಕೊರೋನಾ ಸೋಂಕಿನಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಒಂದೇ ದಿನ 2062 ಸೋಂಕಿತರು ಪತ್ತೆಯಾಗಿದ್ದಾರೆ. ನಿಜಕ್ಕೂ ಇದು ಬೆಚ್ಚಿ ಬೀಳುವಂತಹ ವಿಚಾರ. ಕರ್ನಾಟಕ ಇನ್ನು ಮುಂದಿನ ದಿನಗಳಲ್ಲಿ 2000ವನ್ನು ಮೀರಿ ಇನ್ನೆಷ್ಟು ಸಾವಿರ ಸಂಖ್ಯೆಯಲ್ಲಿ ಸೋಂಕಿತರು ಪತ್ತೆಯಾಗ್ತಾರೆ ಅನ್ನುವಂತಹ ಆತಂಕ ಸಹಜವಾಗಿಯೇ ಇದ್ದೇ ಇದೆ. ಈಗ ಕರ್ನಾಟಕದಲ್ಲಿ ಇವತ್ತು ಒಂದೇ ದಿನ 2000 ಗಡಿ ದಾಟಿ ಸೋಂಕಿತರು, ದಾಖಲೆಯ ಸೋಂಕಿತರ ಸಂಖ್ಯೆ ಇದು ಕರ್ನಾಟಕದಲ್ಲಿ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದೇ ದಿನ 2062 ಕರ್ನಾಟಕದಲ್ಲಿ ಪತ್ತೆಯಾಗಿರುವಂತಹ ಸೋಂಕಿತರ ಸಂಖ್ಯೆ. ಇಲ್ಲಿಯ ತನಕ 100ರ ಗಡಿ ದಾಟಿದ್ರೆ ಆತಂಕ ಆಗ್ತಾ ಇತ್ತು, 1000 ಗಡಿ ದಾಟಿದ್ರೆ ಆತಂಕ ಆಗ್ತಾ ಇತ್ತು. ಈಗ 2000 ಗಡಿ ದಾಟಿಯಾಗಿದೆ. ಇದುವರೆಗಿನ ಕೊರೋನಾ ದಾಖಲೆ ಇದು. ದಾಖಲೆಯ ಸಂಖ್ಯೆ 2062. ಇನ್ನು 54 ಮಂದಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಕೇಸ್ ನೋಡೋದಾದ್ರೆ ಇವತ್ತು ಒಂದೇ ದಿನ 1148 ಸೋಂಕಿತರು ಪತ್ತೆಯಾಗಿದ್ದಾರೆ. ಬೆಂಗಳೂರಲ್ಲಿ 1100ರ ಗಡಿ ದಾಟಿದೆ. 1148 ಸೋಂಕಿತರು ಪತ್ತೆಯಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಈ ಮಟ್ಟಿಗಿನ ಏರಿಕೆ. ಒಂದು ಕಡೆ ಚಿಕಿತ್ಸೆಗೆ ಕೊರತೆ ಆಗ್ತಾ ಇದೆ, ಕೊರೋನಾ ವಾರಿಯರ್ಸ್ಗೆ ಸೋಂಕು ಬರ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಅಷ್ಟೇ, ಆಸ್ಪತ್ರೆಗಳಿಂದ ಆಸ್ಪತ್ರೆಗೆ ಜನ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಎಲ್ಲ ಭೀತಿಯ ನಡುವೆಯೂ ಕೂಡ ಸೋಂಕಿತರ ಸಂಖ್ಯೆ ಈ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಜನತೆ. ಇವತ್ತು ಒಂದೇ ದಿನ ಬೆಂಗಳೂರಲ್ಲಿ 1148. ಬೆಂಗಳೂರಲ್ಲಂತೂ 1000ಕ್ಕಿಂತ ಕಡಿಮೆ ಬರೋದೇ ಅಪರೂಪ ಅನ್ನುವ ರೀತಿಯಾಗಿದೆ. ಈಗ 1148 ಕೇಸ್ಗಳು ಬೆಂಗಳೂರಲ್ಲಿ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಕರ್ನಾಟಕದಲ್ಲಿ ದಾಖಲೆಯ ಸಂಖ್ಯೆ ಇದು. ಕರ್ನಾಟಕದಲ್ಲಿ ಕೊರೋನಾ ವಿಚಾರದಲ್ಲಿ ಇಲ್ಲಿಯ ತನಕದ ದಾಖಲೆಯನ್ನ ಮುರಿದರೆ ಇವತ್ತಿನ ಸೋಂಕಿತರು ಪತ್ತೆಯಾಗಿರುವಂತಹ ಸಂಖ್ಯೆ. ಬೆಂಗಳೂರಿನ ವಿಚಾರದಲ್ಲಿ 1148 ಸೋಂಕಿತರು ಪತ್ತೆಯಾಗಿದ್ದಾರೆ. ಕೆಲವು ಏರಿಯಾಗಳು, ಇಲ್ಲಿ ತನಕ ಸೋಂಕು ಕಡಿಮೆ ಇದ್ದಂತಹ ವಾರ್ಡ್ಗಳು ಕೂಡ ಸೋಂಕು ಪೀಡಿತ ಆಗ್ತಾ ಇದೆ. ಬೆಂಗಳೂರಲ್ಲಿ 12,000 ದಾಟಿದೆ ಸೋಂಕಿತರ ಸಂಖ್ಯೆ. ಬೆಂಗಳೂರು ಒಂದರಲ್ಲೇ 12,000 ಗಡಿ ದಾಟ್ತಾ ಇದೆ ಸೋಂಕಿತರ ಸಂಖ್ಯೆ. ಇವತ್ತು ಒಂದೇ ದಿವಸ 1148. ಬೆಂಗಳೂರಲ್ಲಿ ಕೊರೋನಾ ಸ್ಫೋಟ ಇದು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ದಾಖಲೆಯ ರೀತಿಯಲ್ಲೇ ಸೋಂಕಿತರು ಪತ್ತೆಯಾಗ್ತಾ ಹೋದ್ರೆ ಕೊರೋನಾ ಸೋಂಕು ಯಾವ ಮಟ್ಟಿಗೆ ಏರಿಕೆ ಆಗಬಹುದು, ಯಾವ ಮಟ್ಟಿಗೆ ಹರಡಬಹುದು ಅನ್ನುವಂತಹ ಆತಂಕ ಇದೆ. ಹಾಗಿದ್ರೆ ಈ ಒಂದು ಸೋಂಕಿತರ ಸಂಖ್ಯೆ, ಸೋಂಕು ಹರಡಿಕೆ ಆಗ್ತಾ ಇರುವಂತಹ ರೀತಿ ನೋಡ್ತಾ ಇದ್ರೆ ಸಮುದಾಯಕ್ಕೆ ಸ್ಪ್ರೆಡ್ ಆಗಿದ್ಯಾ, ಕೊರೋನಾ ಕಮ್ಯುನಿಟಿ ಸ್ಪ್ರೆಡ್ ಆಗಿದ್ಯಾ ಅನ್ನುವಂತಹ ಆತಂಕ ದಟ್ಟವಾಗ್ತಾ ಇದೆ. ಯಾವುದು ಆಗ್ಬಾರ್ದು, ಈ ಮಟ್ಟಿಗೆ ದಾಖಲೆಯ ರೀತಿಯಲ್ಲಿ ಸೋಂಕಿತರು ಪತ್ತೆ ಆಗ್ಬಾರ್ದು ಅಂತ ಅನ್ಕೊಂಡು ಇಷ್ಟೆಲ್ಲ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಈಗ ಒಂದು ಹಂತದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುವ ರೀತಿ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಕೊರೋನಾ ವಿಚಾರವಾಗಿ ಎಚ್ಚರಿಕೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದು. 12,000 ದಾಟಿದೆ ಸೋಂಕಿತರ ಸಂಖ್ಯೆ ಬೆಂಗಳೂರಲ್ಲಿ. ಇನ್ನು ಬೆಂಗಳೂರಿನ ಪರಿಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ ಒಂದು ರೀತಿ ಆದ್ರೆ ಬೆಂಗಳೂರಿದ್ದು ಮತ್ತೊಂದೇ ಪರಿಸ್ಥಿತಿ. ಕರ್ನಾಟಕದಲ್ಲಿ ಇದ್ರೂ ಕೂಡ ಬೆಂಗಳೂರು ಈಗ ಕೊರೋನಾ ವಿಚಾರದಲ್ಲಿ ದಾಖಲೆ ಬರೀತಾ ಇದೆ. ದಾಖಲೆಯ ಸೋಂಕಿತರು ಬೆಂಗಳೂರಲ್ಲಿ ಪತ್ತೆಯಾಗ್ತಾ ಇದ್ದಾರೆ. ಒಂದು ಕಡೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗ್ತಾ ಇಲ್ಲ, ಚಿಕಿತ್ಸೆ ಸಿಗ್ತಾ ಇಲ್ಲ, ರಸ್ತೆಯಲ್ಲಿ ರೋಗಿಗಳು ಕಾಯ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಡ್ತಾ ಇದ್ದಾರೆ ಜನ. ಕೊರೋನಾ ಸೋಂಕಿನಿಂದಾಗಿ ಮೃತಪಡ್ತಾ ಇದ್ದಾರೆ ಕೆಲವರು. ಇನ್ನು ಕೆಲವರು ಕೊರೋನಾ ಅಲ್ಲದೆ ಇದ್ರೂ ಕೂಡ ಚಿಕಿತ್ಸೆ ಸಿಗದೆ ಮೃತಪಡ್ತಾ ಇದ್ದಾರೆ, ಆಸ್ಪತ್ರೆಗಳು ಸಿಗದೆ ಮೃತಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಈಗ 28,000 ಗಡಿ ದಾಟಿದೆ. 28,877. ಬೆಂಗಳೂರಿನಲ್ಲಿ ಒಂದೇ ದಿನ ಇವತ್ತು 1148 ಸೋಂಕಿತರು ಪತ್ತೆಯಾಗಿದ್ದಾರೆ. 12,000 ಗಡಿ ದಾಟಿದೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ. ರಾಜ್ಯದಲ್ಲಿ 28,877ಕ್ಕೆ ಏರಿಕೆಯಾಗಿದೆ ಒಟ್ಟು ಸೋಂಕಿತರ ಸಂಖ್ಯೆ. ಬೆಂಗಳೂರಲ್ಲಿ ಇವತ್ತಿನ ಸೋಂಕಿತರ ಸಂಖ್ಯೆ ಸೇರಿಸಿದ್ರೆ 12,509ಕ್ಕೆ ಏರಿಕೆಯಾಗಿದೆ. 12,000 ಗಡಿ ದಾಟಿಯಾಗಿದೆ. 13,000 ಹತ್ರ ಇದೀವಿ.
ಇನ್ನು ಬೆಂಗಳೂರು ಒಂದರಲ್ಲೇ ಯಾವ ಮಟ್ಟಿಗೆ ಸೋಂಕಿತರು ಪತ್ತೆಯಾಗಬಹುದು ಈ ತಿಂಗಳ ಅಂತ್ಯಕ್ಕೆ ಈಗಾಗಲೇ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು ಸರ್ಕಾರಿ ಅಧಿಕಾರಿಗಳು, ಸಚಿವರು, ಸರ್ಕಾರ ಎಲ್ಲವೂ ಕೂಡ ಅಂದಾಜು ಮಾಡಿತ್ತು ಎಷ್ಟರ ಮಟ್ಟಿಗೆ ಸೋಂಕಿತರು ಪತ್ತೆಯಾಗಬಹುದು ಅಂತ. ಜುಲೈ ಅಂತ್ಯಕ್ಕೆ ಆ ದಾಖಲೆಯ ಸೋಂಕಿತರ ಸಂಖ್ಯೆ ಜುಲೈ ಆರಂಭದಲ್ಲೇ ಆಗ್ತಾ ಇದೆ. ಇನ್ನು ಒಂದು ಕಡೆ ಸೋಂಕಿತರ ಸಂಖ್ಯೆ ಈ ಮಟ್ಟಿಗೆ ದಾಖಲೆ ಮೇಲೆ ದಾಖಲೆಯ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದರ ನಡುವೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಸಾರ್ವಜನಿಕರಿಂದ ಬಹುತೇಕ ಕೇಳಿ ಬರ್ತಾ ಇತ್ತು. ಜೊತೆಗೆ ಆಗ್ತಾ ಇರುವಂತಹ ಘಟನೆಗಳನ್ನ ಕೂಡ ತೋರಿಸ್ತಾ ಇದ್ವಿ. ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತೆ ಸರ್ಕಾರದ ನಡುವಿನ ಮಾತುಕತೆ ಯಶಸ್ವಿ ಆಗಿತ್ತು ಅಂತ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಪರಿಸ್ಥಿತಿಯೇ ಬೇರೆ. ಆ ಮಾತುಕತೆ ಯಶಸ್ವಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಹಲವು ನಿದರ್ಶನ ಕೂಡ ಸಿಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಸರ್ಕಾರ ಈಗ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸೋದಕ್ಕೆ ಮುಂದಾಗಿತ್ತು. ಇವತ್ತು ಸಂಜೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ರು ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆಗೆ. ಅಂದ್ರೆ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಸಿಗತ್ತೆ, ಆಸ್ಪತ್ರೆಯಲ್ಲಿ ಬೆಡ್ಗಳು ಸಿಗತ್ತೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿತ್ತು ಸರ್ಕಾರ. ಅದನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರಣ ಖಾಸಗಿ ಆಸ್ಪತ್ರೆಗಳ ಮೊಂಡಾಟ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸುಧಾಕರ್ ಇವತ್ತು ಮಹತ್ವದ ಮೀಟಿಂಗ್ ನಡೆಸಿದ್ರು. ಈ ಸರ್ಕಾರ ಮತ್ತೆ ಖಾಸಗಿ ಆಸ್ಪತ್ರೆಗಳ ನಡುವೆ ಏನ್ ಮಾತುಕತೆ ನಡೆಯಿತು, ಈ ಸಂದರ್ಭದಲ್ಲಿ ಯಾವ ನಿರ್ಧಾರಕ್ಕೆ ಬರಲಾಯಿತು, ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಯಾವ ರೀತಿ ನಿಭಾಯಿಸಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ, ನೋಡ್ಕೊಂಡ್ ಬರೋಣ. ನಾಳೆ ಒಳಗಾಗಿ ನಮ್ಗೆ 2,500 ಬೆಡ್ಗಳನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಕೊಡಲೇಬೇಕು. ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸುಮಾರು 750 ಬೆಡ್ಗಳು ನಾಳೆ ನಾವು ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಕೊರೋನಾ ಸೋಂಕಿತರಿಗೆ ಇನ್ನೇನು ಖಾಸಗಿ ಆಸ್ಪತ್ರೆಗಳಲ್ಲೂ ಸರ್ಕಾರ ಚಿಕಿತ್ಸೆ ಕೊಡಿಸುತ್ತೆ ಎಂಬ ವಾತಾವರಣ ಕಳೆದ ವಾರ ಸೃಷ್ಟಿಯಾಗಿತ್ತು. ಸರ್ಕಾರದಲ್ಲಿರುವ ಸಚಿವರ ಮಾತು, ಸಿಎಂ ನೀಡಿದ್ದ ಸೂಚನೆ, ಸರ್ಕಾರದ ಆದೇಶ, ಖಾಸಗಿ ಆಸ್ಪತ್ರೆಗಳು 50% ಬೆಡ್ಗಳನ್ನು ಬಿಟ್ಟುಕೊಡಲು ಒಪ್ಪಿಕೊಂಡಿದ್ದ ರೀತಿ, ಇದೆಲ್ಲ ನೋಡಿದ್ರೆ ಸಮಸ್ಯೆ ಸಲೀಸಾಗಿ ಬಗೆಹರಿದಿದೆ ಅನ್ನೋ ಅನಿಸಿಕೆ ಶುರುವಾಗಿತ್ತು. ಆದ್ರೆ ಇಂದು ಖುದ್ದು ವೈದ್ಯಕೀಯ ಶಿಕ್ಷಣ ಸಚಿವರೇ ಖಾಸಗಿ ಆಸ್ಪತ್ರೆಗಳು ತಾವು ಕೊಟ್ಟ ಭರವಸೆಯನ್ನ ಈಡೇರಿಸಿಲ್ಲ ಅಂತ ಕಹಿ ಸತ್ಯವನ್ನ ಬಹಿರಂಗಪಡಿಸಿದ್ರು. ಎಲ್ಲ ಖಾಸಗಿ ವಲಯದ ಆಸ್ಪತ್ರೆಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ಅವರೇನು ಕಡಿಮೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಬಹಳ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಸಮಾಲೋಚನೆಯಲ್ಲಿ ಅವರು ಏನು ಮೊದಲು 3,000 ರಿಂದ 3,500 ಹಾಸಿಗೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು, ಅದು ಕಡ್ಡಾಯವಾಗಿ ಅವ್ರು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಕೊರೋನಾ ಅಟ್ಟಹಾಸ ಬೆಂಗಳೂರಿನಲ್ಲಿ ಹೆಚ್ಚಾದ ನಂತರ ಸರ್ಕಾರ ಅಲರ್ಟ್ ಆಗಿದೆ. ಮಾರ್ಚ್ ತಿಂಗಳಲ್ಲೇ ಲಾಕ್ಡೌನ್ ಮಾಡಿದ್ರು ಸರ್ಕಾರ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾದಾಗ ಏನ್ ಮಾಡಬೇಕು ಅನ್ನೋ ತಯಾರಿಯಲ್ಲಿ ತೀವ್ರ ಹಿನ್ನಡೆ ಅನುಭವಿಸಿರೋದು ಇತ್ತೀಚಿನ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿತ್ತು. ಒಂದೆಡೆ ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲಿಸಲು ಸಾಧ್ಯವಾಗದೆ ಪರದಾಟ ಶುರುವಾಗಿತ್ತು. ಕಡೆಗೆ ಎದ್ನೋ ಬಿದ್ನೋ ಅಂತ ಸಾವರಿಸಿಕೊಂಡ ಸರ್ಕಾರ ಕೋವಿಡ್ ಕೇರ್ ಸೆಂಟರ್ಗಳನ್ನು ಸ್ಥಾಪಿಸೋದು ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ 50% ಬೆಡ್ಗಳನ್ನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿತ್ತು. ಆದರೆ ಖಾಸಗಿ ಆಸ್ಪತ್ರೆಗಳು ತಕ್ಷಣಕ್ಕೆ ಸರ್ಕಾರಕ್ಕೆ ಬೆಡ್ಗಳನ್ನು ಬಿಟ್ಕೊಡಲು ತಯಾರಿರಲಿಲ್ಲ. ಆಗ ಕಂದಾಯ ಸಚಿವ ಆರ್ ಅಶೋಕ್ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಗುಡುಗಿದ್ರು. ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ನಾವು ಆದೇಶ ಮಾಡಿದ ನಂತರ ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಆದೇಶ ಪಾಲಿಸಲೇಬೇಕು ಅಂದಿದ್ರು. ಬೆಗ್ ಮಾಡೋ ಸ್ಟೇಜಲ್ಲಿ ಇಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಯಾವುದನ್ನ ಸರ್ಕಾರ ಇದು ಕೋವಿಡ್ ಅಂತ ಕನ್ಸಿಡರ್ ಮಾಡಿದ ತಕ್ಷಣ ದೇರ್ ಇಸ್ ನೋ ಅಪೀಲ್ ಎನಿವೇರ್. ಎಲ್ಲಿಗೂ ಅಪೀಲ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಡಿಸಾಸ್ಟರ್ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಯಾರಿಗೂ ಕ್ಲೈಮ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರ ನಿಗದಿ ಮಾಡ್ತೀರಿ. ಒಂದ್ಸರಿ ನೋಟಿಫೈಡ್ ಆದಮೇಲೆ ದಟ್ ಈಸ್ ಗವರ್ಮೆಂಟ್, ನಾಟ್ ಪ್ರೈವೇಟ್, ದಟ್ ಈಸ್ ಎ ಗವರ್ಮೆಂಟ್. ಏನಾನ ತಪ್ಪು ಮಾಡಿದ್ರೆ 1 ವರ್ಷ ಅವ್ರಿಗೆ ಪನಿಷ್ಮೆಂಟ್ ಆಗ್ತದೆ. ಇದು ಆಕ್ಟಲ್ಲಿ ಇರುವಂಥದ್ದು. ನಾವು ಇದರ ಉಪಯೋಗ ಏನು ನಾವು ಪಡೆಯಲ್ಲ. ನಾವು ಅವ್ರ ಜೊತೆ ಮಾತಾಡಿದಿರಿ, ಅವ್ರು ಒಪ್ಪಿದ್ದಾರೆ. ನಾವು ಸೋಮವಾರ ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ. ಅಂದಹಾಗೆ ಅಶೋಕ್ ಈ ರೀತಿಯಲ್ಲಿ ಗುಡುಗುವ ಸಂದರ್ಭದಲ್ಲಿ ಅವರು ಬೆಂಗಳೂರಿನ ಕೋವಿಡ್-19ನ ತಾತ್ಕಾಲಿಕ ಉಸ್ತುವಾರಿಯಾಗಿದ್ರು.
ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಹೋಮ್ ಕ್ವಾರಂಟೈನ್ನಲ್ಲಿದ್ದಾಗ ಅಶೋಕ್ ಹಂಗಾಮಿ ಉಸ್ತುವಾರಿಯಾಗಿ ಕೆಲಸ ನಿರ್ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸೋಂಕಿತರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಲು ಪರದಾಟ ಶುರುವಾಗಿತ್ತು. ಸೋಂಕಿತರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಲು ಸುಮಾರು 40 ಗಂಟೆಯಷ್ಟು ಅವಧಿ ತಗಲ್ತಿದೆ ಅಂತ ಖುದ್ದು ಅಶೋಕ್ ಹೇಳ್ಕೊಂಡಿದ್ರು. ಇದನ್ನು ನಿವಾರಿಸಲು ಜೂನ್ 29ರಂದು ಸಿಎಂ ನೇತೃತ್ವದಲ್ಲಿ ಖಾಸಗಿ ಆಸ್ಪತ್ರೆಗಳ ಆಡಳಿತಾಧಿಕಾರಿಗಳ ಜೊತೆ ಸಭೆ ಏರ್ಪಡಿಸಿದ್ರು. ಅಂದು ಸಭೆ ನಡೆಸಿದ್ದ ಸಿಎಂ ಕೂಡ ಖಾಸಗಿ ಆಸ್ಪತ್ರೆಗಳು ತಮ್ಮ ನಿಲುವನ್ನ ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಕೇವಲ ಅರ್ಧ ಗಂಟೆಯ ಸಮಯಾವಕಾಶ ಕೊಟ್ಟಿದ್ರು. 50% ಬೆಡ್ಗಳನ್ನ ಖಾಸಗಿ ಆಸ್ಪತ್ರೆಗಳು ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಅಂದಿದ್ರು. ಅವ್ರಿಗೆ ಹೇಳಿದ್ದೆ ನಾವು ಮಂತ್ರಿಗಳು ಅಧಿಕಾರಿಗಳೆಲ್ಲ ಹೊರಗಡೆ ಹೋಗ್ತೇವೆ, ಇವತ್ತಿಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂಡು ನಾಳೆ ಒಳಗಾಗಿ ನಮ್ಗೆ 2,500 ಬೆಡ್ಗಳನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಕೊಡಲೇಬೇಕು. ನಮ್ಮ ಬೆಡ್ಗಳ ಕೊರತೆ ಇದೆ, ಮತ್ತೆ ಅಲ್ಲಿ ಎಲ್ಲ ತರ ಟ್ರೀಟ್ಮೆಂಟ್ ವ್ಯವಸ್ಥೆ ನೀವು ಮಾಡಬೇಕು ಅಂತ ಹೇಳಿದ್ದೇನೆ. ಸಿಎಂ ಗಡುವು ಕೊಟ್ಟ ನಂತರ ಅಂತಿಮವಾಗಿ ಖಾಸಗಿ ಆಸ್ಪತ್ರೆಗಳು ಸರ್ಕಾರಕ್ಕೆ 50% ಕಡಿಮೆ ಇಲ್ಲದಷ್ಟು ಬೆಡ್ಗಳನ್ನ ಬಿಟ್ಟುಕೊಡಲು ಒಪ್ಪಿಕೊಂಡಿದ್ವು. ಇದನ್ನ ಖುದ್ದು ಕಂದಾಯ ಸಚಿವ ಆರ್ ಅಶೋಕ್ ಪ್ರಕಟಿಸಿದ್ರು. ಬಿಡಬಾರ್ದು, ಇವತ್ತೇನಾದರೂ ಒಂದು ಫೈನಲೈಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಆಚೆ ಕಾಯ್ತಾ ಇದ್ದೆ. ಅಂತಿಮವಾಗಿ ಅವರೆಲ್ಲ ಒಪ್ಕೊಂಡು ನಾವೇನು ಸಲಹೆಯನ್ನು ಕೊಟ್ಟಿದ್ರು ಆ 50%ಗೆ ಕಡಿಮೆ ಆಗದ ರೀತಿಯಾಗಿ ಒಪ್ಕೊಂಡಿದ್ದಾರೆ. ಎಕ್ಸಾಕ್ಟ್ 50% ಬೆಡ್ಗಳನ್ನು ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಟೈಮ್ ಬೌಂಡಿಂಗು ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ನಾಳೆ ಎಷ್ಟು ಕೊಡ್ತೀರಿ, ಸುಮಾರು 750 ಬೆಡ್ಗಳು ನಾಳೆ ನಾವು ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದ್ಮೇಲೆ ಹಂತ ಹಂತವಾಗಿ ಒಂದು ವಾರಗಳೊಳಗೆ ಎಲ್ಲ ಬೆಡ್ಗಳು ಅಂದರೆ 2,000 ಬೆಡ್ಗಳು ನಮಗೆ ಸಿಗೋ ರೀತಿ. ಆದ್ರೆ ಇದೆಲ್ಲ ಸರ್ಕಾರ ಹೇಳಿದಂತೆಯೇ ನಡೆದಿರ್ತಿದ್ರೆ ಇಷ್ಟೊತ್ತಿಗೆ ಸಮಸ್ಯೆ ಸಂಪೂರ್ಣ ಬಗೆಹರಿಬೇಕಿತ್ತು. ಖಾಸಗಿ ಆಸ್ಪತ್ರೆಗಳಿಂದ ಸರ್ಕಾರದ ತೆಕೆಗೆ 50% ಬೆಡ್ಗಳು 1 ವಾರದೊಳಗೆ ಬರಬೇಕಿತ್ತು. ಆದ್ರೆ ಸಿಎಂ ಸಭೆ ನಡೆಸಿ 10 ದಿನ ಕಳೆದ್ರೂ ಕೊಟ್ಟ ಭರವಸೆ ಈಡೇರಿಲ್ಲ. ಇದನ್ನ ಖುದ್ದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಒಪ್ಪಿಕೊಂಡಿದ್ದಾರೆ. ಅವರೇನು ಕಡಿಮೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಬಹಳ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಸಮಾಲೋಚನೆಯಲ್ಲಿ ಅವರು ಏನು ಮೊದಲು 3,000 to 3,500 ಹಾಸಿಗೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು, ಅದು ಕಡ್ಡಾಯವಾಗಿ ಅವ್ರು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಇಂದು ಕೂಡ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರು ಆಸ್ಪತ್ರೆಗೆ ದಾಖಲಾಗಲು ತೊಂದರೆ ತಪ್ಪಿಲ್ಲ. ಇದೇ ಕಾರಣಕ್ಕೆ ಇಂದು ಸಂಜೆ ಸುಧಾಕರ್ ಖಾಸಗಿ ಆಸ್ಪತ್ರೆಗಳ ಜೊತೆ ಸಭೆ ನಡೆಸಿದ್ದಾರೆ. ಬೆಡ್ಗಳನ್ನ ಸರ್ಕಾರಕ್ಕೆ ಬಿಟ್ಟುಕೊಡುವಂತೆ ತಾಕೀತು ಮಾಡಿದ್ದಾರೆ. ಆದರೆ ಸಭೆಗಳಲ್ಲಿ ಭರವಸೆ ನೀಡೋ ಖಾಸಗಿ ಆಸ್ಪತ್ರೆಗಳು ಬಿಬಿಎಂಪಿ ರೆಫರ್ ಮಾಡಿರೋ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳಲು ಹಿಂದೇಟ್ ಹಾಕ್ತಲೇ ಇವೆ. ಸರ್ಕಾರ ಕೇವಲ ಹೇಳಿಕೆಗಳಿಗಷ್ಟೇ ಸೀಮಿತವಾದರೆ ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಗಲಿದೆ. ಇದೇ ಕಾರಣಕ್ಕೆ ಸರ್ಕಾರ ಇನ್ನಾದರೂ ಕಠಿಣ ನಿಲುವು ತೆಗೆದುಕೊಳ್ಳಲೇಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಇವತ್ತು ಮಹತ್ವದ ಸಭೆಯನ್ನ ನಡೆಸಲಾಗಿತ್ತು. ಸರ್ಕಾರದ ಕಡೆಯಿಂದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆಗೆ ಮಾತುಕತೆ ನಡೆಸಿದ್ರು. ಖಾಸಗಿ ಆಸ್ಪತ್ರೆಯಿಂದ 3,000 ಬೆಡ್ ಅನ್ನ ಸರ್ಕಾರಕ್ಕೆ ನೀಡ್ತೀವಿ ಅನ್ನುವಂತಹ ಭರವಸೆ ಸಿಕ್ಕಿದೆ. ಡಾಕ್ಟರ್ ರವೀಂದ್ರ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸುಧಾಕರ್ ಜೊತೆಗೆ ಸಭೆ ನಡೆಸಿದ ಬಳಿಕ ಡಾಕ್ಟರ್ ರವೀಂದ್ರ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ 1,600 ಕೇಸ್ಗಳಿಗೆ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ. 3,000 ಬೆಡ್ ಅನ್ನ ಕೊಡ್ತೀವಿ, ಉಳಿದ 1,400 ಬೆಡ್ಗಳನ್ನ ಒದಗಿಸೋದಕ್ಕೆ ನಾವು ಸಿದ್ಧರಿದ್ದೇವೆ. ಇದು ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆಗೆ ಸಭೆಯ ಬಳಿಕ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ಗಳ ಮುಖ್ಯಸ್ಥ ಡಾಕ್ಟರ್ ರವೀಂದ್ರ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಚಿವ ಸುಧಾಕರ್ ಅವರ ಜೊತೆಗೆ ಮಾತುಕತೆಯ ಬಳಿಕ, ಸಭೆಯ ಬಳಿಕ ಅವರು ಈ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಯಿಂದ 3,000 ಬೆಡ್ಗಳನ್ನ ಪ್ರೊವೈಡ್ ಮಾಡಲಾಗುತ್ತೆ. ಸುಧಾಕರ್ ಜೊತೆಗಿನ ಸಭೆಯಲ್ಲಿ 3,000 ಬೆಡ್ಗಳನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಪ್ರೈವೇಟ್ ಹಾಸ್ಪಿಟಲ್ ಮತ್ತೆ ನರ್ಸಿಂಗ್ ಹೋಮ್ಸ್ ಅಸೋಸಿಯೇಷನ್ ಹೇಳಿಕೆಯನ್ನ ನೀಡಲಾಗಿದೆ. ಅವ್ರ ಕಡೆಯಿಂದ ಬೆಡ್ಗಳನ್ನ ಕೊಡಲಾಗುತ್ತೆ. ಮುಂದಿನ 2 ದಿನಗಳ ಒಳಗೆ 3,000 ಬೆಡ್ಗಳನ್ನ ಸರ್ಕಾರಕ್ಕೆ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ತೆಗೆದುಕೊಳ್ಳಲಾಗಿದೆ. ಈಗ ಖಾಸಗಿ ಆಸ್ಪತ್ರೆಗಳ ಕಡೆಯಿಂದ 50 ಬೆಡ್ ಮೇಲ್ಪಟ್ಟಿರುವ ಆಸ್ಪತ್ರೆಗಳು ಸೇರಿದಂತೆ 3,000 ಬೆಡ್ಗಳನ್ನ ಒದಗಿಸ್ತೀವಿ. ಹಾಗೆ ಎಸಿಂಟಮ್ಯಾಟಿಕ್ ರೋಗಿಗಳನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡ್ರೆ ದಂಡವನ್ನ ವಿಧಿಸಲಾಗುತ್ತೆ. ಆಸ್ಪತ್ರೆಗಳಿಗೆ ದಂಡ ವಿಧಿಸೋದಕ್ಕೆ ಈಗ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಎಸಿಂಟಮ್ಯಾಟಿಕ್ ಪೇಷಂಟ್ಗಳು ಆಸ್ಪತ್ರೆಗೆ ದಾಖಲಾಗುವಂತಿಲ್ಲ. ಖಾಸಗಿ ಆಸ್ಪತ್ರೆಗಳ ವತಿಯಿಂದ 3,000 ಬೆಡ್ಗಳ ಸಿಸಿಸಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ.
ಸಿಸಿಸಿ ಅಂದ್ರೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ 3,000 ಬೆಡ್ಗಳ ವ್ಯವಸ್ಥೆ ಖಾಸಗಿ ಆಸ್ಪತ್ರೆಗಳ ಕಡೆಯಿಂದ. ಇನ್ನು ನಗರದಲ್ಲಿರುವಂತಹ ಹೋಟೆಲ್ಗಳನ್ನ ಕೋವಿಡ್ ಕೇರ್ ಸೆಂಟರ್ಗಳನ್ನಾಗಿಸೋದಕ್ಕೆ ಈಗ ಫನಾ ಒಪ್ಪಿಗೆಯನ್ನ ಕೊಟ್ಟಿದೆ. 3,000 ಬೆಡ್ ಕೊಡೋದಕ್ಕೆ ಫನಾ ಒಪ್ಪಿಗೆ. ಸುಧಾಕರ್ ಜೊತೆಗಿನ ಸಭೆಯಲ್ಲಿ 3,000 ಬೆಡ್ಗಳನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ಪ್ರೈವೇಟ್ ಹಾಸ್ಪಿಟಲ್ ಮತ್ತೆ ನರ್ಸಿಂಗ್ ಹೋಮ್ಸ್ ಅಸೋಸಿಯೇಷನ್ ಕಡೆಯಿಂದ ಈ ಒಂದು ಹೇಳಿಕೆ ಈಗ ಸಿಕ್ಕಿದೆ. ಅಂತೂ ಇಂತೂ ಸರ್ಕಾರ ಮತ್ತೆ ಖಾಸಗಿ ಆಸ್ಪತ್ರೆಗಳ ನಡುವಿನ ಹಗ್ಗಜಗ್ಗಾಟ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ಮುಂದಿನ 2 ದಿನಗಳ ಒಳಗೆ, ಅಂದ್ರೆ ಇನ್ನು 1 ವಾರ ಸಮಯ ಇಲ್ಲ, 2 ದಿನಗಳ ಒಳಗಡೆ ಈ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. 50 ಬೆಡ್ ಮೇಲ್ಪಟ್ಟಿರುವ ಆಸ್ಪತ್ರೆಗಳು ಸೇರಿದಂತೆ ಒಟ್ಟು 3,000 ಬೆಡ್ ಅನ್ನ ಕೊಡ್ತೀವಿ. ಹಾಗೆ ಲಕ್ಷಣ ಇಲ್ಲದೆ ಇರುವಂತಹ ರೋಗಿಗಳನ್ನ, ಅಂದ್ರೆ ಎಸಿಂಟಮ್ಯಾಟಿಕ್ ಪೇಷಂಟ್ ಗಳನ್ನ ಸೇರಿಸಿಕೊಂಡ್ರೆ ಆಸ್ಪತ್ರೆಗಳು, ಅಂತಹ ಆಸ್ಪತ್ರೆಗಳಿಗೆ ದಂಡ ವಿಧಿಸೋದಕ್ಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಸರ್ಕಾರಕ್ಕೆ 3,000 ಬೆಡ್ಗಳನ್ನ ನಾವು ಅಲಾಟ್ಮೆಂಟ್ ಕೊಡ್ತೀವಿ. ಈ ಬೆಡ್ಗಳು ಸರ್ಕಾರನೇ ಅವ್ರ ಸೆಂಟ್ರಲ್ ನೋಡಲ್ ಏಜೆನ್ಸಿಯಿಂದ ಬೋತ್ ಫಾರ್ ಕ್ಯಾಶ್ ಪೇಷಂಟ್ಸ್ ಆಸ್ ವೆಲ್ ಆಸ್ ಆರೋಗ್ಯ ಕರ್ನಾಟಕ BPL ಪೇಷಂಟ್ಸ್ಗೂ ಸರ್ಕಾರನೇ ಅಲಾಟ್ ಮಾಡೋ ಥರ ಡಿಸೈಡ್ ಆಗಿದೆ. ಈಗಾಗಲೇ 1,600 ಪೇಷಂಟ್ಸ್ ಇದ್ದಾರೆ, ಅಡ್ಮಿಷನ್ಸ್ ಆಗಿದ್ದಾವೆ. ಇನ್ನು ಮಿಕ್ಕಿದ್ದು ಈ ಪ್ರಾಬಬ್ಲಿ ಇನ್ನೊಂದು 3-4 ದಿವಸದಲ್ಲಿ ಇನ್ನು ಇದಾಗುತ್ತೆ. ಎವ್ರಿ ಡೇ ಪ್ರಾಬಬ್ಲಿ 100ರಿಂದ 200 ಬೆಡ್ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಇದಲ್ದಿರ ನಾವು 3,000 ಕೋವಿಡ್ ಕೇರ್ ಸೆಂಟರ್ಸ್ನು ಹೋಟೆಲ್ಸಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ. ಗೌರ್ಮೆಂಟ್ ಅದಕ್ಕೆ ಆರ್ಡರ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದು ಚರ್ಚೆ ಆಯಿತು. ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ, ಮಹಾರಾಷ್ಟ್ರಲ್ಲಿ ಸಿಮ್ಟಮ್ಸ್ ಇಲ್ಲದೆ ಇರೋರು, ಇಲ್ಲದ್ರೆ ಮೈಲ್ಡ್ ಸಿಮ್ಟಮ್ಸ್ ಮನೇಲಿ ಇರಬೇಕಾಗಿರೋರು, ಇಲ್ಲದ್ರೆ ಕೋವಿಡ್ ಕೇರ್ ಸೆಂಟರ್ಸಲ್ಲಿ ಇರಬೇಕಾಗಿರೋರು ಆಸ್ಪತ್ರೆಯಲ್ಲಿ ಅನ್ನೆಸೆಸರಿ ಅಡ್ಮಿಟ್ ಆದರೆ ಪೆನಾಲ್ಟಿ ಆಗುತ್ತೆ ಅಂತ ಅದೊಂದು ಕಾನೂನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಒಂದು ಟ್ರಯೇಜಿಂಗ್ ಫೆಸಿಲಿಟಿ ಆಗುತ್ತೆ. ಒಂದು ನೋಡಲ್ ಏಜೆನ್ಸಿಯಲ್ಲಿ ಟ್ರಯೇಜಿಂಗ್ ಆದಾಗ ಅಲ್ಲಿ ಟ್ರಯೇಜಿಂಗಲ್ಲಿ ಡಿಸೈಡ್ ಆಗುತ್ತೆ ಇವರು ಹೋಮ್ ಐಸೋಲೇಷನ್ ಇರಬೇಕಾ, ಕೋವಿಡ್ ಕೇರ್ ಸೆಂಟ್ರಲ್ಲಿ ಇರಬೇಕಾ, ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಸೆಂಟ್ರಲ್ಲಿ ಇರಬೇಕಾ, ಇಲ್ಲದ್ರೆ ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ ಇರಬೇಕಂತ ಟ್ರಯೇಜಿಂಗು ಆ ಜವಾಬ್ದಾರಿಯನ್ನು ಗೌರ್ಮೆಂಟ್ ಸರ್ಕಾರನೇ ತಗೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವಿನಯ್. ಈಗ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆಗೆ ನಡೆಸಿರುವಂತಹ ಸಭೆ, ಅನುಸಂಧಾನ ಸಭೆ ಯಶಸ್ವಿಯಾಗಿರುವ ರೀತಿ ಕಂಡು ಬರ್ತಾ ಇದೆ. ಅಂದ್ರೆ ಏನೇನು ಬೇಡಿಕೆಗಳನ್ನ ಸರ್ಕಾರ ಇಟ್ಟಿದೆ, ಅದಕ್ಕೆ ಖಾಸಗಿ ಆಸ್ಪತ್ರೆಗಳ ಕಡೆಯಿಂದ ಯಾವೆಲ್ಲ ಬೇಡಿಕೆಗಳನ್ನ ಪೂರೈಕೆ ಮಾಡ್ತೀವಿ ಅನ್ನುವಂತಹ ಭರವಸೆ ಸಿಕ್ಕಿದೆ. ಸುಕನ್ಯಾ, ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ರೋಗಿಗಳಿದ್ದಾರೆ. ಅವ್ರಿಗೆ ಚಿಕಿತ್ಸೆ ನೀಡಕ್ ಆಗದೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಕಳೆದ 10 ದಿನಗಳ ಹಿಂದೆ ಮುಖ್ಯಮಂತ್ರಿಯವರು ಖಾಸಗಿ ಆಸ್ಪತ್ರೆಗಳ ಮಾಲೀಕರನ್ನ ಕರೆದು ಇಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯವರು ನಮ್ಮ ಜೊತೆ ಕೈ ಜೋಡಿಸಬೇಕು, ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ 50% ಬೆಡ್ಗಳನ್ನ, ಅಂದ್ರೆ ಸುಮಾರು 3,000 ಬೆಡ್ಗಳನ್ನ ಕೋವಿಡ್ ರೋಗಿಗಳಿಗೆ ನೀವು ಚಿಕಿತ್ಸೆ ನೀಡೋದಕ್ಕೆ ಕೊಡಬೇಕು ಅಂತ ಹೇಳಿ ತಾಕೀತು ಮಾಡಿದ್ರು. ಅಂದ್ರೆ ಅವತ್ತಿನ ಸಭೆಯಲ್ಲಿ ಅವರು ಖಾಸಗಿ ಆಸ್ಪತ್ರೆ ಮಾಲೀಕರು ಒಪ್ಕೊಂಡು ಹೋಗಿದ್ರು. ಆದ್ರೆ ತದನಂತರ ಅವರು ಈ ಕೋವಿಡ್ ರೋಗಿಗಳನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ TV9 ಸಹ ನಿರಂತರವಾಗಿ ಸುದ್ದಿಯನ್ನ ಪ್ರಕಟಿಸಿತ್ತು. ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಸುಕನ್ಯಾ. ಸಭೆಯಲ್ಲಿ ವೈದ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಖಾಸಗಿ ಆಸ್ಪತ್ರೆಯ ಮಾಲೀಕರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಡ್ತಾರೆ. ಒಂದು ವೇಳೆ ನೀವು ಅವತ್ತು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನು ಒಪ್ಪಿ ಹೋಗಿದ್ರಿ, 50% ಬೆಡ್ ಕೊಡ್ತೀವಿ, ಅಂದ್ರೆ ಸುಮಾರು 3,000 ಬೆಡ್ಗಳನ್ನ ನೀವು ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆಗೆ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ಕೊಡ್ತಾ ಇಲ್ಲ. ಒಂದು ವೇಳೆ ನೀವು ಇದನ್ನೇ ಮುಂದುವರ್ಸಿದ್ರೆ, ಈ ಹಠಮಾರಿ ಧೋರಣೆಯನ್ನ ನೀವು ಮುಂದುವರ್ಸಿದ್ರೆ ನಾವು ವಿದ್ಯುತ್ ಸಂಪರ್ಕನ ಕಟ್ ಮಾಡ್ಬೇಕಾಗತ್ತೆ, ಮತ್ತೆ ನಿಮ್ಮ ಆಸ್ಪತ್ರೆಗೆ ನಿಲ್ಲಿಸ್ತಕ್ಕಂಥ ಮಾನ್ಯತೆಯನ್ನ ಸಹ ರದ್ದು ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗುತ್ತೆ. ಅಂದ್ರೆ ಆಸ್ಪತ್ರೆಯ ಮಾಲೀಕರು ಹೇಳ್ತಕ್ಕಂಥದ್ದು, ಇವಾಗ ಕೋವಿಡ್ ಪೇಷಂಟ್ಸ್ ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಾನ್ ಕೋವಿಡ್ ಪೇಷಂಟ್ಸ್ ನಮ್ಮ ಆಸ್ಪತ್ರೆಗೆ ಬರ್ತಾ ಇಲ್ಲ. ಸೊ ಹೀಗಾಗಿ ನಮ್ಮ ಬಿಸ್ನೆಸ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಎಲ್ಲವನ್ನು ಮೀರಿ ಇವತ್ತು ಸುಧಾಕರ್ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವ್ ಏನ್ ಅವತ್ತು ಒಪ್ಪಿ ಹೋಗಿದ್ರೆ ಇಂಥ ಸಂದರ್ಭದಲ್ಲಿ ನೀವು ಚಿಕಿತ್ಸೆಯನ್ನ ನೀಡಲೇಬೇಕು ಅಂತ ಹೇಳಿ ಸಭೆಯಲ್ಲಿ ಅವರು ತಾಕೀತನ್ನ ಮಾಡ್ತಾರೆ. ಮತ್ತೆ ಇದಕ್ಕೆ ಭಾಗಶಃ ಅವರು ಅಂದ್ರೆ ಖಾಸಗಿ ಆಸ್ಪತ್ರೆಯ ಮಾಲೀಕರು ಒಪ್ಪಿದ್ದಾರೆ. ಮತ್ತೆ ಈಗೇನ್ 3,000 ಬೆಡ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಬೆಡ್ ನ ಮುಂದಿನ 2 ದಿವಸಗಳಲ್ಲಿ ನಾವು ಅರೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿದ್ದಾರೆ ಸುಕನ್ಯಾ. ಆದ್ರೆ ನಿಜವಾಗ್ಲೂ ಇದು ಸಾಕಾರ ಆಗತ್ತಾ ಅಥವಾ ಹಿಂದಿನ ಹಠಮಾರಿ ಧೋರಣೆಯನ್ನೇ ಅವ್ರು ಮುಂದುವರಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಮತ್ತೊಂದು ಇಲ್ಲಿ ಏನು ಅಂತ ಹೇಳಿದ್ರೆ, ಈಗ ಕೋವಿಡ್ ಪಾಸಿಟಿವ್ ಆಗಿ ಸಹ ಎಸಿಂಪ್ಟಮ್ಯಾಟಿಕ್ ಅಂದ್ರೆ ರೋಗದ ಲಕ್ಷಣ ಇಲ್ಲದೆ ಇರೋರು ಯಾವುದೇ ಕಾರಣಕ್ಕೂ ನೀವು ಅಂತವ್ರನ್ನ ದಯವಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೋಬಾರ್ದು. ಇನ್ ಕೇಸ್ ಆ ತರ ಎಸಿಂಪ್ಟಮ್ಯಾಟಿಕ್ ರೋಗಿಗಳನ್ನ ನೀವು ಅಡ್ಮಿಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ದಂಡ ಪ್ರಯೋಗ ಸಹ ಮಾಡ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಇವತ್ತು ಸಭೆಯಲ್ಲಿ ಸುಧಾಕರ್ ಕೊಟ್ಟಿರ್ತಕ್ಕಂಥದ್ದು ಸುಕನ್ಯಾ. ಧನ್ಯವಾದ ನವಿನಯ್.
ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸುದ್ದಿಯನ್ನ ತೋರಿಸ್ತೀವಿ. ಈಗ ಕೊರೋನಾ ಸೋಂಕಿತರ ಸಂಖ್ಯೆ ದಾಖಲೆಯ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಈಗ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಂಪುಟ ಸಭೆ ನಡೆಯಲಿದೆ. ಕ್ಯಾಬಿನೆಟ್ ಮೀಟಿಂಗ್ ನಾಳೆ ಬೆಳಗ್ಗೆ 11 ಗಂಟೆಗೆ. ಲಾಕ್ಡೌನ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದೆ. ಪ್ರಮುಖವಾಗಿ ಇಲ್ಲಿ ಗುತ್ತಿಗೆ ವೈದ್ಯರ ಕಾಯಂ ಬಗ್ಗೆಯೂ ಕೂಡ ಸಚಿವರು ಚರ್ಚೆ ನಡೆಸಲಿದ್ದಾರೆ. ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ ಗುತ್ತಿಗೆ ವೈದ್ಯರಿಗೆ. ಭಾನುವಾರದ ಲಾಕ್ಡೌನ್ ಶನಿವಾರಕ್ಕೂ ವಿಸ್ತರಣೆ ಮಾಡುವಂತಹ ವಿಚಾರ ಕೂಡ ಪ್ರಸ್ತಾಪ ಆಗುವಂತಹ ನಿರೀಕ್ಷೆ ಇದೆ. ಶನಿವಾರಕ್ಕೂ ಕೂಡ ವಿಸ್ತರಣೆ ಮಾಡುವ ಸಂಬಂಧ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ದಾಖಲೆಯ ಮಟ್ಟದಲ್ಲಿ ಸೋಂಕಿತರು ಪತ್ತೆಯಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಪ್ರಮುಖವಾದಂತಹ ಸಂಪುಟ ಸಭೆ ನಡೆಯಲಿದೆ. ಇದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗಬಹುದಾದಂತಹ ವಿಚಾರ ಲಾಕ್ಡೌನ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ. ಈಗಾಗಲೇ ಭಾನುವಾರದ ಲಾಕ್ಡೌನ್ ಜಾರಿಯಲ್ಲಿದೆ. ಇನ್ನು ಶನಿವಾರವೂ ಕೂಡ ಅದನ್ನ ಮಾಡಬೇಕಾ, ಎಕ್ಸ್ಟೆಂಡ್ ಮಾಡಬೇಕಾ, ಈ ವಿಚಾರವಾಗಿ ಅದರ ಜೊತೆಗೆ ಏನು 507 ಗುತ್ತಿಗೆ ವೈದ್ಯರು ಕಾಯಂ ಮಾಡಬೇಕು ಅಂತ ಬೇಡಿಕೆ ಇಟ್ಟು ಸತ್ಯಾಗ್ರಹ ಪ್ರತಿಭಟನೆ ಮಾಡ್ತಾ ಇದ್ರು. ಸಚಿವರು ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅದನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ 2 ವಿಚಾರಗಳು ಇಲ್ಲಿ. ಒಂದು ಲಾಕ್ಡೌನ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ, ಮತ್ತೊಂದು ಗುತ್ತಿಗೆ ವೈದ್ಯರ ಕಾಯಮಾತಿಗೆ ಸಂಬಂಧಪಟ್ಟಂತೆ 2 ವಿಚಾರಗಳು ನಾಳಿನ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಲಿವೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್. ಪ್ರಸನ್ನ, ಈಗ ನಾಳಿನ ಕ್ಯಾಬಿನೆಟ್ ಸಭೆ 2 ವಿಚಾರಗಳಲ್ಲಿ ಬಹಳ ಮಹತ್ವ ಅನ್ನಿಸ್ತಾ ಇದೆ. ಒಂದು ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು ಗುತ್ತಿಗೆ ವೈದ್ಯರ ಕಾಯಮಾತಿಗೆ ಸಂಬಂಧಪಟ್ಟಂತೆ. ಹೌದು ಸುಕನ್ಯಾ, ನಾಳೆ ಬೆಳಗ್ಗೆ 11 ಗಂಟೆ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಈ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರೋದು 2 ಪ್ರಮುಖ ವಿಚಾರಗಳಿಗೋಸ್ಕರ. ಒಂದು, ಈಗಾಗಲೇ ಭಾನುವಾರ ಇರುವಂತಹ ಲಾಕ್ಡೌನ್ ಅನ್ನ ಶನಿವಾರಕ್ಕೂ ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಮತ್ತು ಹಲವು ಕಾರ್ಪೊರೇಟರ್ಗಳು ಮತ್ತು ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಕೂಡ ಶನಿವಾರವೂ ಕೂಡ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಶನಿವಾರವೂ ಕೂಡ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿದ್ರೆ ಏನೆಲ್ಲ ಸಾಧಕ ಬಾಧಕಗಳು ಇರಬಹುದು ಅನ್ನೋ ಬಗ್ಗೆ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಸಚಿವರ ಒಂದು ಸಲಹೆಗಳನ್ನ ಪಡೆದುಕೊಂಡು ಶನಿವಾರವೂ ಕೂಡ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡೋ ಸಂಬಂಧ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಈಗಾಗಲೇ ಸರ್ಕಾರಿ ಕಚೇರಿಗಳಿಗೂ ಕೂಡ ಶನಿವಾರ ರಜೆಯನ್ನ ನೀಡಲಾಗಿದೆ. ಇನ್ನು ಖಾಸಗಿ ಕಂಪನಿಗಳು ಕೂಡ ಶನಿವಾರ ಭಾನುವಾರ 2 ದಿನಗಳ ಕಾಲವೂ ಕೂಡ ರಜೆಯನ್ನ ವಿಸ್ತರಣೆಗಳನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವೀಕೆಂಡ್ ಆಗಿರೋ ಕಾರಣಕ್ಕೋಸ್ಕರ ಹಲವರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಮನೆಯಿಂದ ಹೊರಬರುವಂತ ಉದ್ದೇಶಕ್ಕೋಸ್ಕರ ಇದೀಗ ಶನಿವಾರವೂ ಕೂಡ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ಆಗ್ರಹ ಹಲವು ದಿಕ್ಕಿನಿಂದ ಕೇಳಿ ಬರ್ತಾ ಇದೆ. ಮೊನ್ನೆ ನಡೆದಂತ ಕಾರ್ಪೊರೇಟರ್ಗಳ ಸಭೆಯಲ್ಲೂ ಕೂಡ ಬೆಂಗಳೂರಿನ 198 ಪೈಕಿ ಹಲವು ಕಾರ್ಪೊರೇಟರ್ಗಳು ಇದೇ ಒಂದು ಒತ್ತಡವನ್ನು ಹಾಕಿದ್ರು. ಈ ಕಾರಣಕ್ಕೋಸ್ಕರ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಸುಕನ್ಯಾ, ಧನ್ಯವಾದ ಪ್ರಸನ್ನ. ಇವತ್ತಿನ ಇನ್ಸೈಡ್ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.